ವಾಹ್, ನೋಡಿ ಹೇಗಿದೆ ಅಂತೇಳಿ. ಒಳಗಡೆ ಟೂಟಿ ಫ್ರೂಟಿ ಹಾಗೆಯೇ ಸೋಂಪು ಗುಲ್ಕನ್ನೆಲ್ಲ ಹಾಕಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಫಂಕ್ಷನಿಗೆಲ್ಲ ಹೋದಾಗ ಉಂಟಲ್ಲ, ಊಟ ಆದಮೇಲೆ ಬೀಡ ತಿನ್ನುವ ಕ್ರಮ ಉಂಟು. ನಾವೆಲ್ಲ ಬೀಡದ ಬದಲು ಸ್ವೀಟ್ ಪಾನನ್ನು ತಿಂತೇವೆ. ನಾನಿವತ್ತು ನಿಮಗೆ ಈ ಸ್ವೀಟ್ ಪಾನ್ ಥರನೇ ಸ್ವೀಟ್ ಪಾನ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಡಿಫ್ರೆಂಟ್ ಆದ ರೆಸಿಪಿ. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ವೀಳ್ಯದೆಲೆ ನೋಡಿ ಹೇರಳವಾಗಿದೆ ನಮ್ಮ ಮರದಲ್ಲಿ. ಇದನ್ನು ಬಳಸಿಕೊಂಡು ನಾನು ಇವತ್ತು ಲಡ್ಡು ಮಾಡುವಂಥದ್ದು. ಒಂದು 7 ರಿಂದ 8 ವೀಳ್ಯದೆಲೆ ಸಾಕಾಗ್ತದೆ ನಮ್ಮ ಇವತ್ತಿನ ಲಡ್ಡಿಗೆ. ಸ್ವಲ್ಪ ಎಳಸು ತಗೊಂಡ್ರೆ ಖಾರ ಕಡಿಮೆ ಇರ್ತದೆ. ತುಂಬ ಡಾರ್ಕ್ ಕಲರ್ ಇದ್ದರೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ. ನೋಡಿ ವೀಳ್ಯದೆಲೆನ ಚೆನ್ನಾಗಿ ತಗೊಂಡು ಬಂದಾಗಿದೆ. ಇದರ ಹಿಂದುಗಡೆ ಹುಳ ಎಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ತೊಳಿಬೇಕು. ನಿಮಗೆ ಮನೇಲಿ ಇಲ್ಲ ಅಂಥೇಳಿ ಆದರೆ ಅಂಗಡಿಯಿಂದ ಒಂದು 7 ರಿಂದ 8 ವೀಳ್ಯದೆಲೆ ತಗೊಂಡು ಬಂದು ಮಾಡ್ಬೋದು. ಸಿಂಪಲಾಗಿ ಮಾಡ್ಬೋದು, ಏನು ಕಷ್ಟ ಇಲ್ಲ. ಇವಾಗ ನೋಡಿ ನಾನು ಇದನ್ನು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಳ್ತಿದ್ದೇನೆ. ಈ ಥರ ಸ್ವಲ್ಪ ಹರ್ಕೊಂಡು ಇದನ್ನು ಹಾಕೋಬೇಕು. ಈ ವೀಳ್ಯದೆಲೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಲೋಟದಷ್ಟು ಹಾಲು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ತುಂಬ ನೀರಾಗೋದು ಬೇಡ. ಇದನ್ನೀಗ ಚೆನ್ನಾಗಿ ರುಬ್ಬಿಕೊಂಡು ಬರುವ. ನೋಡಿ ಈ ಟೆಕ್ಸ್ಚರಲ್ಲಿ ಬರಬೇಕು. ಈ ಹದ ಸರಿ ಇದೆ ನೋಡಿ. ತುಂಬ ನೀರು ಕೂಡ ಇಲ್ಲ, ತುಂಬ ಗಟ್ಟಿ ಕೂಡ ಇಲ್ಲ. ಈಗ ಲಡ್ಡು ಮಾಡಲಿಕ್ಕೆ ಉಂಟಲ್ಲ, ನಾವು ಒಣ ಕೊಬ್ಬರಿಯನ್ನು ಚೆನ್ನಾಗಿ ಹುರಿಬೇಕು. ನೋಡಿ ಒಣ ಕೊಬ್ಬರಿಯ ಬಿಳಿ ಪೋರ್ಷನ್ ಮಾತ್ರ ನಾನು ತುರಿದಿಟ್ಕೊಂಡಿದ್ದೇನೆ. ತುರಿದು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ನೋಡಿ. ಈ ಥರ ಪೌಡ್ರ್ ಥರ ಆಗ್ತದೆ ಇದು. ಇವಾಗ ಇದನ್ನು ಹುರಿಯುವ. ನೋಡಿ ನಾನಿಲ್ಲೊಂದು 3/4 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಎಣ್ಣೆ ಎಲ್ಲ ಏನು ಹಾಕಲಿಕ್ಕಿಲ್ಲ. ಇದನ್ನು ಸ್ವಲ್ಪ ಹೀಗೆ ಹುರಿಯುವ. ನಮ್ಮ ಲಡ್ಡುವಲ್ಲಿ ಒಣ ಕೊಬ್ಬರಿಯ ಗಮನೆ ಬರ್ತಾ ಇರ್ತದೆ. ತುಂಬ ಕ್ವಾಂಟಿಟಿ ಬೇಕಾದರೆ ಇದೇ ಕೊಬ್ಬರಿನ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಆಯಿತು. ತುಂಬ ಐಟಮ್ಸ್ ಏನು ಹಾಕಲಿಕ್ಕಿಲ್ಲ. ಇಲ್ಲಿ ಕೆಲವು ಸಾಮಗ್ರಿಗಳನ್ನು ಹಾಕ್ಕೊಂಡು ನಾವು ಲಡ್ಡು ಮಾಡುವಂಥದ್ದು. ನೋಡಿ ನೀವು ಸ್ವೀಟ್ ಪಾನಿಗೆ ಯಾವೆಲ್ಲ ಐಟಮ್ಸ್ ಎಲ್ಲ ಹಾಕ್ತೀರಿ ಅದನ್ನೇ ಹಾಕಿ ಮಾಡುವಂಥದ್ದು. ಆದರೆ ಲಡ್ಡುಗೆ ಉಂಟಲ್ಲ, ಹೊರಗಡೆ ಪೋರ್ಷನ್ ಬರಬೇಕು ನೋಡಿ, ಅದಕ್ಕೋಸ್ಕರ ನಾವಿಲ್ಲಿ ತೆಂಗಿನ ತುರಿಯನ್ನು ಹಾಕೊಳ್ಳೋದು. ನೋಡಿ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ಆ ತೆಂಗಿನ ತುರಿಯಲ್ಲಿರುವಂಥ ಎಣ್ಣೆ ಹೇಗೆ ಬಿಡ್ತಾ ಇದೆ ನೋಡಿ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಕೊಂಡಾದ ನಂತರ ಆವಾಗ ನಾವು ಮಾಡಿಟ್ಟಂತಹ ರುಬ್ಬಿದ ಮಿಶ್ರಣ, ಈ ವೀಳ್ಯದೆಲೆ ಮಿಶ್ರಣ ಇದೆ ನೋಡಿ, ಅದನ್ನು ಇವಾಗ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಳ್ಯದೆಲೆಯಲ್ಲಿದ್ದಂತಹ ನೀರಿನ ಅಂಶ ಎಲ್ಲ ಹೋಗಬೇಕು ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ. ಹಸಿ ವಾಸನೆ ಎಲ್ಲ ಹೋಗಬೇಕು. ನೀರಿನ ಪಸೆ ಎಲ್ಲ ಇಂಗ್ತಾ ಬಂತು ನೋಡಿ. ಫುಲ್ ಸ್ವಲ್ಪ ಡ್ರೈ ಆಗ್ತಾ ಬಂದ ಹಾಗೆ ನಾವು ಇದನ್ನು ಆಫ್ ಮಾಡಬೇಕು. ಒಂದು 5 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಇದನ್ನು ಹುರಿಬೇಕು. ನೋಡಿ ಇದು ಗುಲ್ಕನ್ ಸ್ವೀಟ್ ಪಾನ್ ಒಳಗಡೆ ಇರುವಂತಹ ಸ್ವೀಟ್ ಪೋರ್ಷನ್ ಇರ್ತದೆ ನೋಡಿ, ಅದುವೇ ಇದು ನಮ್ಮ ಯಾವುದೇ ಪಾನ್ ಅಂಗಡಿಗಳಲ್ಲಿ ಹೋಗಿ ಕೇಳಿದರೂ ಕೂಡ ಸಿಗ್ತದೆ. ನಾನಿಲ್ಲಿ 1 ಚಮಚದಷ್ಟು ಗುಲ್ಕನನ್ನು ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸೋಂಪು, ಹಾಗೆಯೇ 1 ಚಮಚದಷ್ಟು ಟೂಟಿ ಫ್ರೂಟಿಯನ್ನು ಕೂಡ ಹಾಕೊಳ್ತೇನೆ. ನಮ್ಮ ಸ್ವೀಟ್ ಪಾನಿಗೆ ಇದೆಲ್ಲ ಹಾಕ್ತಾರೆ ನೋಡಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಸ್ವಲ್ಪ ಕೈಗೆ ಉಂಟಲ್ಲ ತುಪ್ಪ ಸವರಿಕೊಂಡು ನಾವು ಇದನ್ನು ಲಡ್ಡು ಮಾಡುವ ಪ್ರೊಸೀಜರ್ ಸ್ಟಾರ್ಟ್ ಮಾಡುವ. ತುಪ್ಪ ಸವರಿಕೊಳ್ಳೋದು ಯಾಕಂತ ಹೇಳಿದರೆ ಈ ಲಡ್ಡು ಮಾಡಲಿಕ್ಕೆ ಸುಲಭ ಆಗ್ತದೆ ಅಂಥೇಳಿ. ಯಾವ ಹದಕ್ಕೆ ಬೇಕೋ ಆ ಹದದಲ್ಲಿ ನಾವು ಉಂಡೆ ಮಾಡಿಕೊಳ್ಳುವ. ಇನ್ನು ನೋಡಿ ಇದರ ಮಧ್ಯದಲ್ಲಿ ಆವಾಗ ರೆಡಿ ಮಾಡಿದಂತಹ ಗುಲ್ಕನನ್ನು ಇಡಲಿಕ್ಕೆ, ಗುಲ್ಕನ್ ಟೂಟಿ ಫ್ರೂಟಿ ಹಾಗೆ ಸೋಂಪಿನ ಮಿಶ್ರಣ ಸ್ವಲ್ಪ ಈ ಥರ ಚಟ್ಟೆ ಮಾಡಿಕೊಳ್ಳುವ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ನಾವು ಗುಲ್ಕನನ್ನು ಹೀಗೆ ತಗೊಳ್ಳುವ. ನೋಡಿ ನಾನಿಷ್ಟು ತಗೊಂಡೆ. ಇದನ್ನು ಇದರ ಮಧ್ಯದಲ್ಲಿ ಇಡ್ತೇನೆ. ಇನ್ನು ಇದನ್ನು ಉಂಡೆ ಮಾಡ್ತಾ ಬರುವ. ಫುಲ್ ಹೀಗೆ ಮುಚ್ಚುತ್ತಾ ಬರುವ. ಉಂಡೆ ಚಿಕ್ಕದು ಬೇಕಾದರೂ ಚಿಕ್ಕದು ಕೂಡ ಮಾಡ್ಕೋಬೋದು. ತುಂಬ ತಿನ್ನಲಿಕ್ಕೆ ಆಗೋದಿಲ್ಲ, ಈ ಪಾನಿದ್ದು ಸ್ಮೆಲ್ ಬರ್ತದೆ ಅಂತ ಹೇಳಿ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಒಂದೊಂದೇ ಲಡ್ಡುವನ್ನು ಮಾಡ್ಕೊಂಡು ಬಂದರೆ ಆಯಿತು. ನೋಡಿ ಪಾನ್ ಲಡ್ಡು ರೆಡಿ ಆಯಿತು. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದಿರೆಲ್ಲ ಉಂಟಲ್ಲ, ಊಟ ಆದ ನಂತರ ವೀಳ್ಯದೆಲೆ ಅಡಿಕೆ ಹಾಕುವಂಥ ಕ್ರಮ. ಅದು ಏನಕ್ಕೆ ಹಾಕ್ತಾರೆ ಅಂತ ಹೇಳಿದರೆ, ಊಟ ಮಾಡಿದೆಲ್ಲ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಹೇಳಿ. ಜೀರ್ಣಕ್ರಿಯೆಗೆ ಅಂತೂ ಈ ವೀಳ್ಯದೆಲೆ ಭಾರಿ ಒಳ್ಳೆಯದು. ಈಗೆಲ್ಲ ಮಾಡರ್ನ್ ಆಗಿ ಈ ವೀಳ್ಯದೆಲೆ ಬದಲಿಗೆ ಸ್ವೀಟ್ ಪಾನ್ ಎಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೇಮ್ ಆವಾಗ ಕೂಡ ವೀಳ್ಯದೆಲೆ ನಮ್ಮ ಹೊಟ್ಟೆಗೆ ಹೋಗ್ತದೆ. ಆದರೆ ಮೊದಲೆಲ್ಲ ಖಾರ ತಿಂತಿದ್ರು. ಇವಾಗ ಸ್ವಲ್ಪ ಖಾರ ಇಷ್ಟಪಡೋದವರು ಸ್ವೀಟ್ ಪಾನನ್ನು ಪ್ರಿಫರ್ ಮಾಡ್ತಾರೆ. ಸ್ವೀಟ್ ಪಾನಲ್ಲಿ ಕೂಡ ಈ ಥರ ಡಿಫ್ರೆಂಟಾಗಿ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತದೆ. ಇದೆಲ್ಲ ಉಂಟಲ್ಲ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಮಾಡಿಟ್ಟರೆ ಉಂಟಲ್ಲ ಒಳ್ಳೆಯದಾಗ್ತದೆ.
ಪಾನ್ ಲಡ್ಡು ನೋಡಿ ಅಂತ ನಿಮಗೆ ನೋಡುವಾಗಲೇ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ನೋಡುವ ಯಾವ ರೀತಿ ಬಂದಿದೆ ಅಂಥೇಳಿ. ವಾ ನೋಡಿ ಹೇಗಿದೆ ಅಂಥೇಳಿ. ಒಳಗಡೆ ಟೂಟಿ ಫ್ರೂಟಿ ಹಾಗೆಯೇ ಸೋಂಪು ಗುಲ್ಕನ್ನೆಲ್ಲ ಹಾಕಿ ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ವೀಟ್ ಪಾನ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬಾ ಡಿಫ್ರೆಂಟ್ ಆದ ಯುನೀಕ್ ರೆಸಿಪಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗುವಂಥ ಒಳ್ಳೆ ರೆಸಿಪಿ. ಹೀಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.